ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ಕನ್ನಡ ಮಾಹಿತಿ ಸಂಗ್ರಹ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಅಪಾಯಗಳು ಅಥವಾ ಸಂಕಷ್ಟಗಳು ಎದುರಾಗುವ ಮುಂಚೆ ನಮಗೆ ಸಿಗುವಂತಹ ಕೆಲವೊಂದು ಸೂಚನೆಗಳ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ನಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಅಪಾಯಗಳಿಗೆ ನಮಗೆ ಸೂಚನೆಗಳು ಯಾವ ರೀತಿ ಸಿಗುತ್ತವೆ ಅಂತ ನೋಡೋಣ ಬನ್ನಿ. ನಮಗೆ ನಮ್ಮ ಜೀವನದಲ್ಲಿ ಸಿಗುವಂತಹ ಕೆಲವು ಸೂಚನೆಗಳನ್ನು ನಾವು ಬೇಗ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಮುಂದೆ ಆಗುವಂತಹ ಅನಾಹುತಗಳನ್ನು ನಾವು ತಡೆಯಬಹುದು. ಹಾಗಾದರೆ ಅದು ಯಾವ್ಯಾವ ಸೂಚನೆ ಅಂತ ನೋಡೋದಾದರೆ, ಮೊದಲನೇದಾಗಿ ತುಳಸಿ ಗಿಡ. ನಮ್ಮ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬಿದ್ದರೆ ಮೊದಲಿಗೆ ಅದು ತಾಕುವುದೇ ನಮ್ಮ ಮನೆಯಲ್ಲಿರುವುದಂತಹ ತುಳಸಿ ಗಿಡಕ್ಕೆ. ತುಳಸಿ ಗಿಡ ಇದ್ದಕ್ಕಿದ್ದ ಹಾಗೆ ಒಣಗಿದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಅನಾಹುತ ಅಥವಾ ಸಂಕಷ್ಟಕ್ಕೆ ನೀವು ಸಿಲುಕುತ್ತೀರಿ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಎರಡನೇದಾಗಿ, ನಾವು ತಿನ್ನುವಂತಹ ಪದಾರ್ಥಕ್ಕೆ ಕಪ್ಪು ಇರುವೆ ಬಂದು ಮುತ್ತಿಕೊಳ್ಳುವುದು. ಹೌದು, ಕೆಲವೊಮ್ಮೆ ಕಪ್ಪು ಇರುವೆಗೆ ನಾವೇ ಸಿಹಿ ಪದಾರ್ಥಗಳನ್ನ ಹಾಕ್ತೀವಿ, ಆದರೆ ಕಪ್ಪು ಇರುವೆನೇ ಬಂದು ತಾನಾಗೆ ನಾವು ತಿನ್ನುವಂತಹ ಪದಾರ್ಥಕ್ಕೆ ಮುತ್ತಿಕೊಂಡರೆ ಅದು ಸಹ ಅಶುಭದ ಸಂಕೇತ ಅಂತಲೇ ನಾವು ಹೇಳಬಹುದು. ಇನ್ನು ಮೂರನೇದಾಗಿ, ಮನೆ ಮುಂದೆ ಇರುವಂತಹ ಗಿಡ ಮರಗಳು ಒಣಗುವುದು. ಇದು ಸಹ ಒಳ್ಳೆಯ ಸೂಚನೆ ಅಲ್ಲ. ಆದ್ದರಿಂದ ಮನೆ ಮುಂದೆ ಇರುವಂತಹ ಗಿಡ ಮರಗಳು ಯಾವುದೇ ಕಾರಣಕ್ಕೂ ಒಣಗದ ಹಾಗೆ ನಾವು ತುಂಬ ಚೆನ್ನಾಗಿ ನೀರು ಗಾಳಿ ಇಂದ ನೋಡ್ಕೋಬೇಕಾಗುತ್ತೆ. ಈ ಮರಗಳು ಒಣಗಿದ್ರೂ ಸಹ ನಮಗೆ ಸಂಕಷ್ಟಗಳು ಎದುರಾಗುತ್ತೆ. ಇನ್ನು ನಾಲ್ಕನೇದು, ಪೊರಕೆಯನ್ನು ನಾವು ಲಕ್ಷ್ಮೀ ದೇವಿಯ ಪ್ರತೀಕ ಅಂತಲೇ ಹೇಳ್ತೀವಿ. ಇದನ್ನು ನಾವು ಯಾವತ್ತೂ ಸಹ ಒದೆಯಬಾರದು, ತುಳಿಯಬಾರದು. ಹಾಗೆ ಸೂರ್ಯಾಸ್ತದ ನಂತರ ನಾವು ಇದು ಹೆಚ್ಚಾಗಿ ಗುಡಿಸಿದರೆ, ಸೂರ್ಯಾಸ್ತದ ನಂತರ ನಾವು ಪೊರಕೆಯಿಂದ ಮನೆ ಕಸವನ್ನು ಸಹ ಗುಡಿಸಬಾರದು. ಏಕೆಂದರೆ ಇದರಿಂದ ಸಹ ನಮಗೆ ಲಕ್ಷ್ಮಿಯ ಕೃಪೆ ಅಷ್ಟು ಇರುವುದಿಲ್ಲ. ಆದ್ದರಿಂದ ನಾವು ಪೊರಕೆಯಿಂದ ಸೂರ್ಯಾಸ್ತದ ಸಮಯದಲ್ಲಿ ನಾವು ಕಸ ಗುಡಿಸಬಾರದು. ಹಾಗೆ ಈ ಪೊರಕೆ ಸಹ ಯಾರ ಕಣ್ಣಿಗೂ ಬೀಳದ ಹಾಗೆ ನಾವು ಇಡಬೇಕು. ಯಾರೇ ಸಹ ಹೊರಗೆ ಹೋದರೂ ಸಹ ಅವರು ಹೋದ ತಕ್ಷಣ ನಾವು ಪೊರಕೆಯಿಂದ ಕಸ ಗುಡಿಸುವುದನ್ನು ಸಹ ನಾವು ಮಾಡಬಾರದು. ಹಾಗೆಯೇ ಮುಖ್ಯವಾಗಿ ಯಾರಿಗೂ ಸಹ ಪೊರಕೆಯಿಂದ ನಾವು ಹೊಡೆಯಬಾರದು. ಇನ್ನು ಐದನೆಯದಾಗಿ ನೋಡೋದಾದರೆ, ಪ್ರತಿದಿನ ನಮ್ಮ ಮನೆಯಲ್ಲಿ ನಾವು ಹಾಲು ಉಕ್ಕಿಸ್ಬಾರ್ದು. ಮನೆಯಲ್ಲಿ ಹಾಲು ಉಕ್ಕುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ಇದು ಪ್ರತಿದಿನ ನಾವು ಹಾಲು ಉಕ್ಕಿಸಿದ್ರೆ ನಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ಇನ್ನು ಆರನೇದಾಗಿ ನೋಡೋದಾದರೆ, ಕೆಲಸದ ಮೇಲೆ ಹೋಗಿ ನಾವು ಮನೆಗೆ ಬಂದರೆ, ಹೊರಗಿನಿಂದ ನಾವು ಮನೆಗೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಹಲ್ಲಿ ಕಂಡರೆ ಇದು ಸಹ ನಮಗೆ ಮುಂದೆ ಬರುವಂತಹ ಕೆಟ್ಟ ದಿನಗಳ ಸೂಚನೆ ಅಂತಲೇ ನಾವು ತಿಳ್ಕೋಬೇಕು. ಇನ್ನು ಹಲ್ಲಿ ನಮ್ಮ ಹಣೆ ಮೇಲೆ ಬಿದ್ದರೆ ಒಳ್ಳೆಯದು, ಹಾಗೆಯೇ ನಮ್ಮ ತಲೆ ಮೇಲೆ ಬಿದ್ದರೆ ಅದು ಸಹ ಸಂಕಷ್ಟ ಅಥವಾ ಅಪಾಯ ಆಗುವಂತಹ ಸಂಭವವಿರುತ್ತದೆ. ಜೊತೆಗೆ ಏಳನೇದಾಗಿ, ನಮ್ಮ ಕಣ್ಣುಗಳು ಒಡೆಯುವುದು. ಕಣ್ಣುಗಳು ಒಡೆಯುವುದು ಮಹಿಳೆಯರಿಗೆ ಬಲಗಣ್ಣು ಮತ್ತು ಪುರುಷರಿಗೆ ಎಡಗಣ್ಣು. ಇದು ಸಹ ಅಶುಭದ ಸಂಕೇತ ಅಂತಲೇ ಹೇಳಲಾಗುತ್ತೆ. ಇನ್ನು ಎಂಟನೇದಾಗಿ, ಆಕಸ್ಮಿಕವಾಗಿ ಮಹಿಳೆಯ ತಲೆಯನ್ನು ಕಾಗೆ ತಾಕಿಸಿದರೆ ಅದು ಕೂಡ ಅಶುಭದ ಸಂಕೇತ. ಆ ಮಹಿಳೆಯ ಗಂಡನಿಗೆ ತುಂಬ ದೊಡ್ಡ ಆಪತ್ತು ಎದುರಾಗುತ್ತದೆ ಎಂದು ನಾವು ತಿಳ್ಕೋಬೇಕು. ಹಾಗೆಯೇ ಮನೆ ಮುಂದೆ ಕಾಗೆ ಬಂದು ಪದೇ ಪದೇ ಕೂಗ್ತಾನೇ ಇದ್ದರೆ ಆ ಮನೆಯ ಯಜಮಾನನಿಗೆ ಮುಂದೆ ಒಂದು ದೊಡ್ಡ ಸಂಕಷ್ಟ ಬಂದು ಎದುರಾಗುತ್ತೆ ಅಂತಲೇ ನಾವು ಆ ಒಂದು ಸುಳಿವನ್ನು ತಿಳ್ಕೋಬೇಕಾಗುತ್ತೆ. ಇನ್ನು ಒಂಬತ್ತನೇದಾಗಿ, ಮನೆಯಲ್ಲಿರುವಂತಹ ಗಾಜು ಅಥವಾ ಪಿಂಗಾಣಿಗಳು ಪದೇ ಪದೇ ಒಡೆಯಬಾರದು. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿರುವಂತಹ ಕನ್ನಡಿ, ಗಾಜು, ಪಿಂಗಾಣಿ ಯಾವುದೇ ಆಗಿರಬಹುದು, ಅದು ಒಡೆದು ಹೋದರೆ ಅದು ಸಹ ಮುಂದೆ ನಮ್ಮ ಜೀವನದಲ್ಲಿ ಮುಂಬರುವಂತಹ ದಿನಗಳಲ್ಲಿ ದಾರಿದ್ರ್ಯದ ಸೂಚನೆಯನ್ನು ನೀಡ್ತಾ ಇರುತ್ತೆ. ಇನ್ನು ಹತ್ತನೇದಾಗಿ, ನಾವು ಯಾವುದೇ ಕಾರಣಕ್ಕೂ ಸಹ ದೇವರ ಫೋಟೋಗೆ ಪ್ಲಾಸ್ಟಿಕ್ ಹೂವನ್ನು ಹಾಕಿ ನಾವು ಪೂಜಿಸಬಾರದು. ಇದು ಕೂಡ ಅಶುಭದ ಸಂಕೇತ. ನಾವು ಗಿಡದಿಂದ ಕಿತ್ತು ತಂದಿರುವಂತಹ ದೇವರ ಫೋಟೋಗೆ ನಾವು ಅದೇ ಹೂವನ್ನು ಹಾಕಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ ಹೂವನ್ನು ಹಾಕಿ ದೇವರನ್ನು ಪೂಜಿಸಬಾರ್ದು. ಜೊತೆಗೆ ಮನೆಯಲ್ಲಿ ಬೆಕ್ಕನ್ನು ಸಾಕಬೇಕು ಅಂತ ಹೇಳ್ತಾರೆ, ಅದರಲ್ಲೂ ಸಹ
ಕಪ್ಪು ಬೆಕ್ಕನ್ನು ಸಾಕಿದ್ರೆ ಮನೆಗೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ತಾಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅದು ಸಹ ಒಳ್ಳೆಯದಾದ್ರೂ ಸಹ ಅದೇ ಬೆಕ್ಕುಗಳು ನಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಡಬಾರ್ದು. ಜೊತೆಗೆ ಮನೆಯಲ್ಲಿ ಬೆಕ್ಕು ಅಳುವುದು ಸಹ ಅಶುಭದ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು ನಾನು ಕೊನೆಯದಾಗಿ ನೋಡೋದಾದರೆ ಮರಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸಹ ಮೂತ್ರ ವಿಸರ್ಜನೆ ಮಾಡಬಾರ್ದು. ಎಲ್ಲೋ ಹೊರಗಡೆ ಹೋಗಿರುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಾದರೂ ಸಹ ನಾವು ಮರಗಳಿಗೆ ಮೂತ್ರ ವಿಸರ್ಜನೆ ಮಾಡಿದರೆ ಇದು ನಮ್ಮ ಮುಂದೆ ಜೀವನದಲ್ಲಿ ನಮಗೆ ಮುಂದೆ ಬರುವಂತಹ ಕೆಟ್ಟ ದಿನಗಳನ್ನ ನಾವು ಎದುರಿಸಬೇಕಾಗುತ್ತೆ. ಯಾಕಂದರೆ ಮರಗಳಲ್ಲೂ ಸಹ ದೇವಾನುದೇವತೆಗಳು ಇರುತ್ತವೆ. ಕಲ್ಲಿನಲ್ಲೂ ಸಹ ನಾವು ದೇವರಿದೆ ಅಂತ ಪೂಜೆ ಮಾಡುವಂತಹ ಸಂಸ್ಕೃತಿಯನ್ನು ಇಟ್ಕೊಂಡು ನಾವು ಮರಗಳಿಗೆ ಮೂತ್ರ ವಿಸರ್ಜನೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ. ಅದರಿಂದ ಯಾವುದೇ ಕಾರಣಕ್ಕೂ ಸಹ ನಾವು ಮರಗಳಿಗೆ ಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು. ಜೊತೆಗೆ ಎಷ್ಟೋ ಮನೆಗಳಲ್ಲಿ ಬಾಚಣಿಗಳು ಮುರಿದೋಗಿರುತ್ತೆ. ಆದರೂ ಸಹ ಆ ಬಾಚಣಿಕೆಗಳನ್ನೇ ನಾವು ತಲೆ ಬಾಚಲು ಉಪಯೋಗಿಸುತ್ತೇವೆ. ಯಾವುದೇ ಕಾರಣಕ್ಕೂ ಸಹ ಮುರಿದ ಬಾಚಣಿಕೆಯನ್ನು ನಾವು ತಲೆಯನ್ನು ಬಾಚಲು ಬಳಸಬಾರದು. ಇದರಿಂದ ರಾಹುಕೇತು ನಮ್ಮ ಮನೆಗೆ ಸುಲಭವಾಗಿ ಆಗಮನ ಆಗಲು ಅವರಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಆ ಮುರಿದ ಬಾಚಣಿಕೆಯನ್ನು ಸಹ ನೀವು ಮನೆಯಲ್ಲೇ ಇಟ್ಟುಕೊಳ್ಳಬೇಡಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋದಿಂದ ನಿಮಗೆ ಪ್ರಯೋಜನವಾಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ.